ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ ಕನ್ನಡಿ ಬಗ್ಗೆ ಈ ಹಿಂದೊಮ್ಮೆ ವಿಡಿಯೋ ಮಾಡಿಬಿಟ್ಟಿದ್ದಿತ್ತು. ಈ ಸಲ ಅವರಿಗೆ ತೊಂದರೆ ಆಗ್ತದನ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲೇ ಕಬ್ಬಿಣದ ಕಡಲೆ ಆಗ್ತದನ ಅನ್ನುವಂಥ ಮಾತನ್ನು ಕೇಳಿದ್ದೆ. ಅದು ದಿನದಿಂದ ದಿನಕ್ಕೆ ಸತ್ಯ ಆಗೋದ್ರ ಕಡೆ ಹೋಗ್ತಾ ಇದ್ದೇನೆ ಅನ್ನುವಂಥದ್ದು ಇವತ್ತು ಮತ್ತಷ್ಟು ಒಂದು ಏನಪ್ಪ ಅಂತಂದ್ರೆ ಸಂಶಯ ಕಾಣಲಿಕ್ಕೆ ಶುರುವಾಗಿಬಿಟ್ಟದ. ಪರಕನಟ್ಟಿನ ಒಂದು ಸಮಾರಂಭ ಆಯಿತು. ಅದರಲ್ಲೇ ಕತ್ತಿ ಭಾಗವಹಿಸಿದರು, ಬಸವರಾಜ್ ಕುಂದ್ರಿ, ಮಾರುತಿ ಅಷ್ಟಗಿ, ಇನ್ನುಳಿದ ಅನೇಕ ಅಲ್ಲೇ ಲೋಕಲ್ ಲೀಡರ್ಗಳು, ನಿಖಿಲ್ ಕತ್ತಿ ಇವರೆಲ್ಲ ಭಾಗವಹಿಸಿ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡ್ತಾ ಅನೇಕ ಸತ್ಯಗಳನ್ನು ಹೊರಗೆ ಹಾಕಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಂದ್ರೆ ಈ ಸಲ ಯಾವುದೇ ಪ್ರಸಂಗದಲ್ಲ ಶಾಸಕ ಸತೀಶ್ ಜಾರಕಿಹೊಳಿ ಅವ್ರನ್ನ ಇಲ್ಲಿಂದ ಹೊರಗೆ ಹಾಕಬೇಕು ಅನ್ನುವಂಥ ಮಾತು, ನೆಮಕನಮರಡಿಯಿಂದ ಹೊರಗೆ ಹಾಕಬೇಕು ಅನ್ನೋ ದಿಶೆಯಲ್ಲಿ ಮಾತಾಡಿದರು. ಅದಕ್ಕಾಗಿ ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದ್ದಾವ, ನೀವು BJPಗೆ ಸಪೋರ್ಟ್ ಮಾಡ್ರಿ ಅಂತ ಜನರನ್ನೇ ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಪ್ರಚಾರ ಸ್ಟಾರ್ಟ್ ಆಗಿದೆ. ಇವರು ಮಾಡ್ತಾ ಇರ್ಬೋದಿಲ್ಲ ಅಂತಲ್ಲ, ಯಾಕಂದ್ರೆ ಚುನಾವಣೆಯನ್ನು ಒಂದು ಏನಪ್ಪ ಅಂತಂದ್ರೆ ತಮ್ಮ ದಿನನಿತ್ಯದ ಕೆಲಸ ಅನ್ನುವಾಗ ತಮಗೆ ರೂಢಿ ಮಾಡಿಕೊಂಡಂತಹ ಸತೀಶ್ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿರ್ಬೇಕು. ಯಾಕಂದ್ರೆ ಮೇನಲ್ಲಿ ಕನ್ನಡಿಯಲ್ಲಿ ಆಯ್ಕೆ ಆಗಲೇಬೇಕು. ಅವರು ಅಂದಾಗ ಮುಂದಿನೆಲ್ಲ ಕನಸುಗಳನ್ನು ಕಾಣಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಇಲ್ಲ, ಭಾಳ ಕಷ್ಟ. ಅದಕ್ಕಾಗಿ ಈ ಏನಾದರೂ ಗತಾಯ ಮಾಡಿ ಸತೀಶ್ ಅವರನ್ನು ಅಲ್ಲಿ ಸೋಲಿಸಲೇಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ರಮೇಶ್ ಕತ್ತಿ ಆ್ಯಂಡ್ ಅವರ ಫ್ಯಾಮಿಲಿ, ಅವರ ಕುಟುಂಬ, ಜೊತೆಗೆ ಮಾರುತಿ ಅಷ್ಟಗಿ, ಬಸವರಾಜ್ ಹುಂದ್ರಿ ಇಬ್ಬರು ಸತೀಶ್ ಅವ್ರ ವಿರುದ್ಧ ನಿಂತು ಸೋತವ್ರನ್ನ. ಹೀಗಾಗಿ ಅವರಿಬ್ಬರಲ್ಲಿ ಹೊಂದಾಣಿಕೆ ಮಾಡಿದರೆ ನಾವು ಗೆಲ್ಲುವ ಸಾಧ್ಯ ಇದೆ ಅನ್ನುವಂಥದ್ದು ಮಾತು ರಮೇಶ್ ಕತ್ತಿ ಅವ್ರ ತರ್ಕ. ಅಲ್ಲಿ ಜನರ ಅಭಿಪ್ರಾಯ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದನ್ನು ಈ ಸಮಾರಂಭ ನಾವು ಗಮನಿಸಬೇಕಾಗಿದೆ. ಅಷ್ಟಲ್ಲ, ಇನ್ನುಳಿದ ಕಡೆಗಳಲ್ಲೂ ಆ ಪ್ರಚಾರ ಜೋರು ನಡೀತಾ ಇದೆ. ಯಾಕಂದ್ರೆ ನೋಡ್ರಿ, ಹುಕ್ಕೀರಿಗೆ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಆಗಬಾರ್ದಂದ್ರೆ ಒಂದು ಬಫರ್ ಸ್ಟೇಟ್ ಅಂತೀವಿ ನಾವು. ಆ ಬಫರ್ ಸ್ಟೇಟ್ ಯಾವುದು ಅಂದ್ರೆ ಕನ್ನಡಿ ನಾವು ಕಟ್ಟಿ ಹಾಕಿಬಿಟ್ರೆ ಹುಕ್ಕರಿಗೆ ಹೋಗೋದು ಕಷ್ಟ ಆಗ್ತದೆ ಅನ್ನೋದು ಒಂದು ಸಾಮಾನ್ಯ ತರ್ಕ, ಎಲ್ಲರಿಗೂ ಹೊಳೆಯುವಂಥ ವಿಚಾರ. ಜೊತೆಗೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಹುಕ್ಕೇರಿ ಭಾಗದಾಗ ಪ್ರಬಲ ಇಬ್ಬರು ನಾಯಕರು, ಒಂದು ರಮೇಶ್ ಕತ್ತಿ, ಇನ್ನೊಬ್ಬರು ನಮ್ಮ ಪಾಟೀಲ್ರು, AB ಪಾಟೀಲ್ರು ಒಂದಾಗಿದ್ದಾರೆ. ಇದು ಭಾಳ ದೊಡ್ಡ ಶಕ್ತಿಯಲ್ಲಿ. ಈಗ ಹಲವು ಸಮಯ ಸಮಾರಂಭಗಳಲ್ಲೇ ಸತೀಶ್ ಅವರ ಆಯ್ಕೆ ನಾವು ಕಾರಣ ಅನ್ನುವಂಥ ಮಾತನ್ನು ಇಬ್ಬರು ಹೇಳ್ಕೊಂಡಿದ್ದಾರೆ. ಮತ್ತು ಅದು ಭಾಳ ಮಟ್ಟಿಗೆ ಸತ್ಯನೂ ಅದ. ಆದರೆ ಇವತ್ತು ಆವತ್ತಿನ ಸತೀಶ್ ಅವರು ಇಲ್ಲ ಅನ್ನೋದನ್ನು ಸಹಿತ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಅವತ್ತು ಆರಂಭ ಹಂತದ ರಾಜಕೀಯ, ಇವತ್ತು ಅವ್ರು ಪ್ರಬುದ್ಧರಾಗಿದ್ದಾರೆ. ತಮ್ಮ ಶಕ್ತಿ ತಮಗೆ ಅರಿವಿಗೆ ಬಂದದ ಅವರಿಗೆ, ಸತೀಶ್ ಅವ್ರಿಗೆ. ಇವತ್ತು ಕನ್ನಡಿಯ ಮೂಲೆಗಳಲ್ಲಿ ಸಹಿತ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿದ್ದಾರೆ. ಮತ್ತು ಅವ್ರಿಗೆ ಗೊತ್ತದ ಎದುರಾಳಿಗಳು ಸಾಮಾನ್ಯರಿಲ್ಲ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿನ ಅವರು ಹುಕ್ಕೇರಿ ಭಾಗಕ್ಕೆ ಕೈ ಹಾಕಿದ್ದನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲೇ ಇವತ್ತು ಈ ಜಾರಕಿಹೊಳಿ ಸಹೋದರರು ಭಾಳಷ್ಟು ರಾಜಕೀಯವಾಗಿ ಮುಂದುವರೆದಿದ್ದಾರೆ. ಅದಕ್ಕೆ ಇವತ್ತು ಈ ರಾಜ್ಯದ 2ನೇ ನಂಬರ್ ಇರುತ್ತಿರುವಂತಹ DKಶಿ ಅವರಿಗೆ ಪ್ರತಿಸ್ಪರ್ಧೆಯನ್ನು ಓಡ್ತಾ ಇದ್ದಾರೆ. ಅದು ಹುಡುಗಾಟ ಅಲ್ಲ, ಸುಲಭನೂ ಅಲ್ಲ. ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೊಂದು ಕಾನ್ಫಿಡೆನ್ಸ್ ಅವರಲ್ಲದ, ನಾವು ಇಲ್ಲಿ ಗೆಲ್ಲಬಲ್ಲಿವಿ ಅಂತೇಳಿ. ಕನ್ನಡಿ ಸುಲಭದ ತುತ್ತು ಅಂತಲೂ ಅವ್ರಿಗೆ ಎನಿಸಿದಾಗ ಮಾತ್ರ ಇಂಥ ಸಾಹಸ ಮಾಡಿದ್ದಾರೆ ಅವರು. ಆದರೆ ಇದಷ್ಟು ಸುಲಭವಾಗಿ ಈ ಸಲ ಗೆಲ್ಬೋದಾ ಅನ್ನೋದು ಈಗ ಎದ್ದಿರುವಂಥ ದೊಡ್ಡ ಪ್ರಶ್ನೆ. ಯಾಕಂತಂದ್ರೆ ಬುದ್ಧಿವಂತ, ಅದೇ ಕಾಲಕ್ಕೆ ವಿಶೇಷವಾಗಿ ಜನರೊಂದಿಗೆ ಬೆರೆಯುವ, ಅಷ್ಟೇ ಅದ್ಭುತವಾಗಿ ಮಾತಾಡುವ ವ್ಯಕ್ತಿತ್ವನ ರಮೇಶ್ ಕತ್ತಿ ಅವರು ಹೊಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ಅವ್ರು ಮಾತಾಡೋ ಶೈಲಿ, ಜನ ಜೊತೆ ಬೆರೆಯುವ ಶೈಲಿ, ಅದೇ ಕಾಲಕ್ಕೆ ಅವ್ರು ಬೇಕಾದಂಥ ಮಾತುಗಳನ್ನು ರುಚಿಯಾಗಿ ಹೇಳುವಂಥದ್ದು, ಜೊತೆಗೆ ಸಾಧ್ಯದಷ್ಟು ಜನರಿಗೆ ಕೆಲಸ ಇತ್ತೀಚೆಗೆ ಜೋರು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಾಗ್ಬಿಟ್ಟದೆ ಇವತ್ತು ರಮೇಶ್ ಕತ್ತಿ ನಾವು ಇಲ್ಲಿ ಒಂದು ವೇಳೆ ಸೋತ್ರ ನಮ್ಮ ರಾಜಕೀಯ ಭವಿಷ್ಯ ಖತಮ್. ಇವತ್ತು ನಾವು 150 ವರ್ಷದ ಇತಿಹಾಸ ಹೊಂದಿದ್ದೀವಿ, ಮಾಡಿದ್ದೀವಿ, ಹಾಗೆ ಹೀಗೆ ಅವೆಲ್ಲ ಹೇಳ್ಕೊಳ್ತಾರೆ. ಇರಲಿ, ಏನು ಅಡ್ಡಿಯಿಲ್ಲ, ಇರ್ಬೋದು. ವಿಶ್ವನಾಥ್ ಕತ್ತಿಯವರಾಗಿರ್ಬೋದು, ನಮ್ಮ ಹಿಂದಿನ ಉಮೇಶ್ ಕತ್ತಿಯವರಾಗಿರ್ಬೋದು. ಆ ಭಾಗದಲ್ಲಿ ಕತ್ತಿಯವ್ರ ಮಂದಿತನ ಹುಕ್ಕೇರಿ ಭಾಗದಲ್ಲೇ ಭಾಳ ಪ್ರಸಿದ್ಧ ವೆಲ್ಟುಡುವುದು, ಅದರಲ್ಲಿ ಎರಡು ಮಾತಿಲ್ಲ. ಅದು ಈ ಸಲ ಮಾತ್ರ ಏನಾಗಿದೆಪ್ಪ ಅಂತಂದ್ರೆ, ಹೌದು ಎರಡೂ ಕುಟುಂಬಗಳಲ್ಲೇ, ಅಥವಾ ನಮ್ಮ ಎ ಬಿ ಪಾಟೀಲ್ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಜಾರಕಿಹೊಳಿ ಕುಟುಂಬದಲ್ಲಿ ಆಗಿರ್ಬೋದು, ಎಲ್ಲರೂ ಮಿನಿಸ್ಟರ್ಶಿಪ್ ಪಡೆದವ್ರನ್ನ, ಒಂದು ಕಾಲಕ್ಕೆ ಉಸ್ತುವಾರಿ ಸಚಿವರಾದವ್ರನ್ನ. ಇವತ್ತು ಹಾಲಿ ಸತೀಶ್ ಅವರು ಇದ್ದಾರೆ. ಈ ಸತೀಶ್ ಅವರಿಗೆ ಮುಂದಿನ ಗುರಿ ಮುಖ್ಯಮಂತ್ರಿ ಗುರಿ ಯಾವುದು? ಮುಖ್ಯಮಂತ್ರಿ ಗುರಿ ಅಂತ ಸಹಜವಾಗಿ ಡಿ ಕೆ ಶಿ ಅವರು ಎದುರಾಳಿ. ಡಿ ಕೆ ಶಿ ಅವ್ರಿಗೆ ಸಹಿತ ಇದು ನುಂಗಲಾರು ತುತ್ತು. ಸಪೋಸ್ ಏನಾದರೂ MKMDಯಲ್ಲಿ ಗೆದ್ದು ಬಂದ್ರೆ, ಸಪೋಸ್ ಏನಾದರೂ ಕಾಂಗ್ರೆಸ್ ಅಧಿಕಾರ ಬಂದು ಆಯ್ತಂತಾರೆ, ಇವರು ಆ ಸಂದರ್ಭದಲ್ಲಿ ನಮ್ಮನ್ನು ಆಟ ನಿಶ್ಚಿತವಾಗಿ ಆಡಿಸ್ತಾರ ಅನ್ನೋ ಕಾರಣವೂ ಅದಲ್ಲೇ. ಹೀಗಾಗಿ ಡಿ ಕೆ ಶಿ ಅವರ ಪರೋಕ್ಷ ಬೆಂಬಲವು ಕತ್ತಿಯವರಿಗೆ ಮತ್ತು ಅದೇ ಕಾಲಕ್ಕೆ ಅಲ್ಲಿ ಎ ಬಿ ಪಾಟೀಲ್ರಿಗೆ ಅದ ಅನ್ನುವಂಥ ಗಾಳಿ ಸುದ್ದಿಗಳು ಬರ್ತಾ ಇದ್ದವು. ಗಾಳಿ ಸುದ್ದಿ ಅಂತ ನಾವು ಹೇಳ್ಬೋದು ಅವಕ್ಕೆ, ಯಾಕಂದರೆ ಅವು ಖಚಿತವಾಗಿ ಗೊತ್ತಿಲ್ಲ ಅಂತ ನಾವು ಗಾಳಿ ಸುದ್ದಿ ಅನ್ನಬೇಕಾಗ್ತದೆ. ಆದರೆ ಇದು ನಿಶ್ಚಿತನ, ಯಾಕಂದರೆ ತಮ್ಮ ಎದುರಾಳಿಯನ್ನು ಯಾರೂ ತಾವಾಗಿ ಬೆಳೆಸಲಿಕ್ಕೆ ಹೋಗೋದಿಲ್ಲ. ರಾಜಕೀಯದಲ್ಲಿ ಅಧಿಕಾರ ಮುಖ್ಯ ಇರ್ತದಲ್ಲೇ, ಅಧಿಕಾರ ಮುಂದೆ ಯಾವುದೂ ಇಲ್ಲ, ಯಾವ ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿಲ್ಲ, ಅಧಿಕಾರ ಮುಖ್ಯ. ಆ ದಿಶೆಯಲ್ಲೇ ಇವತ್ತು ಯಾರಾದರೂ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆ ದಿಶೆಯಲ್ಲಿ ಇವತ್ತು ಸತೀಶ್ ಅವರಿಗೆ ನಮ್ಮ MKMDಯಲ್ಲೇ ಆಯ್ಕೆ ಮಾಡಿಕೊಡೋದಕ್ಕೆ ಡಿ ಕೆ ಶಿ ಅವರು ನಾನಾ ರೀತಿಯ ತಂತ್ರಗಳನ್ನು ಹೂಡ್ತಾರೆ. ಆ ತಂತ್ರಗಳಲ್ಲಿ ರಮೇಶ್ ಕತ್ತಿ ಅವರು ಹೊಂದಿರ್ಬೋದು. ಜೊತೆಗೆ ಇನ್ನೊಂದು ಭಾಳ ರಮೇಶ್ ಕತ್ತಿ ಅವರು ಮಾಡ್ತಾ ಇರೋದು, ಮಾರುತಿ ಅಷ್ಟಿಗೆ ಸ್ವಲ್ಪದಲ್ಲಿ ಸೋತಿದ್ರು, ಹುಂದ್ರಿ ಅವರು ಸೋತಿದ್ರು. ಇವರಿಬ್ಬರು ಸೋತ ಕ್ಯಾಂಡಿಡೇಟ್ MKMDಯಲ್ಲೇ. ಅವರಿಬ್ಬರು ಒಂದು ಮಾಡೋದು ಕೆಲಸ ಮಾಡ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಲ್ಲಬೇಕಪ್ಪ. ಹಿರಿಯರು ಏನು ಹೇಳ್ತಾರ, ಸಮಾಜ ಏನು ಹೇಳ್ತದ, ಮುಖಂಡರು ಏನು ಹೇಳ್ತಾರ, ಇಲ್ಲಿ ಜನ ಏನು ಹೇಳ್ತಾರೆ, ಅದ್ರ ಪ್ರಕಾರ ನೀವು ಇಬ್ಬರು ನೋಡ್ಕೋಬೇಕು. ಅಂದಾಗ ನಾವಿಲ್ಲಿ ಏನಾದರೂ ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗ್ತದ, ಶಾಸಕರನ್ನು ಇಲ್ಲಿದ ಎತ್ತಂಗಡಿ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತುಗಳನ್ನ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರ ಭಾಷೆ ಅಂತ ನಿಮಗೆ ಗೊತ್ತದ, ಕತ್ತಿಯವ್ರ ಭಾಷೆ ನೇರ ಸ್ಪಷ್ಟ. ಅದೇ ಕಾಲಕ್ಕೆ ಉತ್ತರ ಕನ್ನಡದ ಗಂಡು ಭಾಷೆ, കാരണം ಅದು ಅತಿರೇಕ ಅನಿಸ್ತದೆ. ಅತಿರೇಕ ಅನಿಸಿದ್ರು ತಮ್ಮ ಅನಿಸಿದ್ದನ್ನು ನೇರವಾಗಿ ಹೇಳುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ಇತ್ತೀಚೆಗೆ ಒಂದಿಷ್ಟು ಭಾಷೆ ಮೇಲೆ ಹಿಡಿದನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಏನು ಹೇಳಬೇಕಾಗಿದೆ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳೋದಷ್ಟೆ, ಅದರಲ್ಲೇ ಯಾವುದೋ ಬೇಡ ಶಬ್ದವನ್ನು ಹಾಕೋದಲ್ಲ ಅನ್ನೋದು ಅವ್ರಿಗೆ ಅರಿವಿಗೆ ಬಂದದ್ದು ಆಗಿದೆ. ಹೀಗಾಗಿ ಇದು ಸತೀಶ್ ಮತ್ತು ವರ್ಸಸ್ ಕತ್ತಿ MKMD ಯಾರು ಗೆಲ್ಲಬಲ್ಲರು ಅಂದಾಗ ಇವತ್ತಿನ ತಕಟಿಯಾಗಿ ನೋಡಿದಾಗ ನಮಗೆ ಸತೀಶ್ ಅವರು ಬಲಿಷ್ಠರಾಗಿ ಕಾಣ್ತಾ ಇದ್ದಾರೆ, ತೂಕದ ವ್ಯಕ್ತಿ ಅಂತ ಅನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತದ ನಿಶ್ಚಿತವಾಗಿಯೂ ನಾನು ಹುಕ್ಕೇರಿ ಕೈ ಹಾಕಿದ್ದೀವಿ, ನಮ್ಮ ಸಹೋದರರು ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದೇ ಬರ್ತಾರೆ. ಅದಕ್ಕೆ ಅವ್ರು ಹೇಳಿಬಿಟ್ಟಿದ್ದಾರೆ, ನಾವು ಬೀಲಿ ಹಾಕಿಲ್ಲ ಅಂತೇಳಿ, ನಾವು ರೆಡಿ ಇದ್ದೀವಿ ಅಂತೇಳಿ. ಈ ಒಂದು ಕಾನ್ಫಿಡೆನ್ಸ್, ಈ ಒಂದು ಏನಪ್ಪ ಅಂತಂದ್ರೆ ವಿಶ್ವಾಸ ಮೋಸ್ಟ್ಲಿ ಏನಾಗಿದೆಪ್ಪ ಅಂತಂದ್ರೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಮಾಡಿತಾ ಅಂತ ನಿಮಗೆ ಅನಿಸ್ತದೆ. ಯಾಕಂದ್ರೆ ಕೆಲವು ಮನುಷ್ಯ ಎಷ್ಟೋ ವಿಶ್ವಾಸ ಮಾಡಿದ್ರು ಓವರ್ ಕಾನ್ಫಿಡೆನ್ಸು ಮಾಡ್ತಾ ಇರ್ತಾನೆ, ಹೆಚ್ಚಿಗೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ತಾನೆ. ಆ ನೆಲೆಗಟ್ಟಿನಲ್ಲೇ ಸತೀಶ್ ಅವರು ಹುಕ್ಕೇರಿಗೆ ಹೆಚ್ಚು ಇಟ್ಟೆ ತಪ್ಪು ಮಾಡಿದಾರ. ಯಾಕಂತಂದ್ರೆ ಮೊನ್ನೆ ವಿದ್ಯುತ್ ಸಂಘದ ಚುನಾವಣೆ ನಡೆದಾಗ 15 ಅವ್ರು ಬಂದರೆ, ಇದರಲ್ಲಿ ಓಟ್ ಬಿದ್ದಿಲ್ಲ ಅಂತ ಅಲ್ಲ, ವಿದ್ಯುತ್ ಸಂಘ ಚುನಾವಣೆಯಲ್ಲಿ MKMDಯ ಮತದಾರರು ಇದ್ರು ಆ ಭಾಗದಲ್ಲೇ. ಹೀಗಾಗಿ ಈ ಸಲ ಚುನಾವಣೆ ಮಾರುತಿ ಅಷ್ಟಿಗೆ ಪ್ಲಸ್ ಹುಂದ್ರಿ, ಅದೇ ಕಾಲ ಕತ್ತಿ ಅವ್ರ ಬೆಂಬಲ ಏನಿದ್ರೆ ಈ ಪಡ್ಲ ನಿಂತರಪ್ಪ ಅಂದ್ರೆ ತೂಕ ಯಾಕೋ ಹೆಚ್ಚು ಅನಿಸ್ಲಿಕ್ಕೆ ಈ ಕತ್ತಿಯವರು ನೋಡೋಣ. ಅದು ಏನಾಗ್ತದೆ ಈಗ ಮಾತ್ರ ಮೊದಲಿಗೆ ಈಗ ನೋಡುವಂಥದ್ದು ಏನಪ್ಪ ಅಂದ್ರೆ ಅಲ್ಲಿಯ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾರಿಗೆ ಬರೀಬೋದು ಅಲ್ಲಿ ಜನ ಅನ್ನೋದು ಈ ಪರೀಕ್ಷಾ ಕಾಲ. ಈ ಮೂರು ಅದನ್ನೇ ಹೇಳ್ತಾ ಇದ್ದಾರೆ, ಇದು ಪರೀಕ್ಷಾ ಕಾಲ, ಈ ಸಲ ನಮ್ಗೆ ಗೆಲ್ಲಿಸ್ಕೊಡ್ರಿ, ನಾವು ನಿಶ್ಚಿತ ನಮ್ಗೆ ಕೆಲಸ ಮಾಡಿದ್ವಿ. ಗೊತ್ತದ ನಿಮಗೆ, ಭಾಷಣಂತೆ ಮಾಡ್ತಾ ಇರ್ತಾರೆ, ಆ ನೆಲೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ MKMD ಏನಪ್ಪ ಅಂದ್ರೆ ಟಗ್ ಆಫ್ ವಾರ್, ಇಬ್ಬರ ಮಧ್ಯದಲ್ಲಿ ದೊಡ್ಡ ಭಯಂಕರವಾದ ಯುದ್ಧ ನಡೀತಾ ಇದೆ. ಧರ್ಷಣ ಯುದ್ಧ ಆಗ್ಬೋದು. ಚುನಾವಣೆ ಯಾರು ಗೆದ್ದರೂ ಅಲ್ಲೇ ಇತಿಹಾಸ ನಿರ್ಮಾಣ ಆಗ್ತದೆ. ಅದಕ್ಕೆ 2028 ಚುನಾವಣೆಗೆ ಮೊದಲು ಈ ತಾಲೂಕಾ, ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ
ಸತೀಶ್ ಅವ್ರಿಗೆ ಜೊತೆ ಕತ್ತಿಯವ್ರಿಗೆ ಪರೀಕ್ಷಾ ಕಾಲ ಅಂದರೂ ಅಡ್ಡಿ ಇಲ್ಲ. ನೋಡು ಏನಾಗ್ತದೆ. ಇದು ಅಲ್ಲಿ ನಡೀತಿರುವಂಥ ಡೆವಲಪ್ಮೆಂಟ್ಗಳು ನಮ್ಗೆ ಅನಿಸಿದ ಕೆಲವು ಮಾತುಗಳ ಜೊತೆ ಮಾತಾಡಿದ್ದೀವಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೆಚ್ಚು ಸತ್ಯದ ಕೈಗನ್ನಡಿ ವಂದನೆಗಳು.